ಬಾಗೇಪಲ್ಲಿ ಪಟ್ಟಣದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ಪತ್ರಿಕಾ ವಿತರಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ವಿದ್ಯುತ್ ಗುತ್ತಿಗೆದಾರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಪತ್ರಿಕಾ ವಿತರಕರಿಗೆ ಶಾಲು ಹೊದಿಸಿ ಹೂವಿನ ಹಾರ ಹಾಕಿ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಲಾಯಿತು. ಮುಖ್ಯವಾಗಿ ಅರುಣ್ ಅಡ್ಡಾ ಮೆನ್ಸ್ ವೇರ್ನ ಮಾಲೀಕರಾದ ಅರುಣ್ ರವರು ಪತ್ರಿಕಾ ವಿತರಕರಿಗೆ ಸ್ವೆಟರ್ಸ್ ಅನ್ನು ನೀಡಿದರು. ಈ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದ ಪುರಸಭೆ ಉಪಾಧ್ಯಕ್ಷೆ ಶ್ರೀಮತಿ ಸುಜಾತ ನರಸಿಂಹನಾಯ್ಡು ರವರು ಮಾತನಾಡಿ, ಪತ್ರಿಕಾ ವಿತರಕರು ಬೆಳಗ್ಗೆ ಎದ್ದು ಮಳೆ ಚಳಿ ಲೆಕ್ಕಿಸದೆ ಪ್ರತಿನಿತ್ಯ ಮನೆ ಮನೆಗೆ ಪೇಪರ್ ಹಾಕುವ ಅವರ ಸೇವೆ ಮಹತ್ತರವಾದುದು. ಪತ್ರಿಕಾ ವಿತರಕರಿಗೆ ಸನ್ಮಾನ ಮಾಡುತ್ತಿರುವುದು ತುಂಬಾ ಸಂತೋಷದ ವಿಚಾರವಾಗಿದೆ. ಪತ್ರಕರ್ತರಿಗೆ ಉಚಿತ ನಿವೇಶನಗಳನ್ನು ನೀಡಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಹೇಳಿದರು. ಬೆಳಿಗ್ಗೆ ಯಾವಾಗಲೂ ಬೆಳಿಗ್ಗೆ ಎದ್ದ ತಕ್ಷಣ ಯಾರು ಕಾಫಿ ಕುಡಿಬೇಕು ಅಂತ ಚಪಲ ಇರುತ್ತೆ, ಅಂತ ಪೇಪರ್ ಓದೋ ಚಪಲಾನು ಇರುತ್ತೆ. ಒಂದ್ ದಿವಸ ಪೇಪರ್ ಬರ್ತಿದ್ರೆ ತುಂಬಾ ಬೇಸರ ಪಡ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಪೇಪರ್ ಎಷ್ಟೋ ವಿಚಾರಗಳು ನಮ್ಗೆ ತಿಳಿಯುತ್ತೆ. ಇದರಿಂದ ಎಲ್ಲರೂ ಮನೆಯವ್ರಿಗೆ ಓದಿರೋರ್ಗು ನಾವು ಹೇಳ್ಬಹುದು, ಇದು ಒಳ್ಳೆ ತುಂಬಾ ವಿಚಾರ. ಈ ಮಕ್ಕಳಿಗೆಲ್ಲ ಒಳ್ಳೇದಾಗಲಿ ಅಂತೇಳಿ ನಾನು ಆಶೀರ್ವಾದನ ಇಟ್ಟಿದ್ದೇನೆ. ಮತ್ತೇನಂದ್ರೆ ಈ ಪತ್ರಕರ್ತರ ವಿಚಾರದಲ್ಲಿ ನಮ್ಮವರೆಲ್ಲ ವಿಚಾರ ಹೇಳಿದ್ದಾರೆ. ಆ ಫ್ರೀ ಸೈಟ್ ನಾನು ಸುಬ್ಬಾರೆಡ್ಡಿ ಶಾಸಕರನ್ನ ಮನವಿ ಮಾಡಿ ಅವರು ಕೂಡ ಎಲ್ಲ ಏನಾದರೂ ಕೆಲಸಗಳಿದ್ರು ಫ್ರೀ ಸೈಟ್ ಮಾಡ್ಬೇಕಂತ ನಂದು ಒಂದು ಅರ್ಜಿ ಕೊಡ್ತೀನಿ ಅಂತೇಳಿ ಎಲ್ಲರಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ. ನಂತರ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಬಿಆರ್ ನರಸಿಂಹನಾಯ್ಡು ರವರು ಮಾತನಾಡಿ, ಪತ್ರಕರ್ತರಿಗೆ ಬಾಗೇಪಲ್ಲಿ ಪಟ್ಟಣದಲ್ಲಿ ಜರ್ನಲಿಸ್ಟ್ ಕಾಲೋನಿ ಮಾಡಿ ಉಚಿತ ನಿವೇಶನಗಳನ್ನು ನೀಡಿ ಮನೆ ನಿರ್ಮಿಸಿಕೊಡಬೇಕು ಎಂದು ಹೇಳಿದರು. ಪತ್ರಕರ್ತರ ಹಾಗೂ ಪತ್ರಿಕಾ ವಿತರಕರ ಸೇವೆ ಅಮೂಲ್ಯವಾದದ್ದು. ಸರ್ಕಾರ ಪತ್ರಕರ್ತರಿಗೆ ಹೆಚ್ಚು ಸೌಲಭ್ಯಗಳನ್ನು ನೀಡಬೇಕು ಎಂದರು. ಸಮಾಜ ಕಲ್ಯಾಣ ಇಲಾಖೆಯ ವ್ಯವಸ್ಥಾಪಕರು ಆದ ನಾಗರಾಜ್ ರವರು ಮಾತನಾಡಿ, ಪತ್ರಿಕಾ ವಿತರಕರಿಗೆ ಸನ್ಮಾನ ಮಾಡುವುದರ ಜೊತೆಗೆ ಅವರ ಸೇವೆಯನ್ನು ಗುರುತಿಸುವ ಕೆಲಸ ನಿರಂತರವಾಗಿ ಆಗಬೇಕು. ನಮ್ಮ ಇಲಾಖೆಯಿಂದ ಪತ್ರಕರ್ತರಿಗೆ ಪತ್ರಿಕಾ ವಿತರಕರಿಗೆ ಇರುವ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ನೀಡಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಸುರೇಶ್ ಬಾಬು ರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ನಾರಾಯಣಸ್ವಾಮಿ, ಜಿಲ್ಲಾ ಉಪಾಧ್ಯಕ್ಷರಾದ ಬಿಎ ಬಾಬಾಜಾನ್, ಮುದ್ದುಕೃಷ್ಣ, ಅರುಣ್ ಅಡ್ಡಾ ಮೆನ್ಸ್ ವೇರ್ನ ಸಿಬ್ಬಂದಿ ರೋಷನ್ ಇನ್ನು ಮುಂತಾದವರು ಹಾಜರಿದ್ದರು. ಶ್ರೀಯುತ ಸುಧಾಕರ್ ಅವರು ಪಬ್ಲಿಕ್ ಕಣ್ಣು ಪತ್ರಿಕೆ ಶ್ರೀಯುತ ಶಂಕರ್ ಅವರಿಗೆ ಕೊಡ್ಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸೋಣ. ಅವರಿಗೆ ಶಾಲು ನೆನಪಿನ ಕಾಣಿಕೆಯನ್ನು ನೀಡುವುದರ ಮೂಲಕ ನಮ್ಮೆಲ್ಲ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರ ಸಹಕಾರದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಮುಖ್ಯವಾಗಿ ಎಲ್ಲ ಪತ್ರಿಕಾ ವಿತರಕರಿಗೆ ಸನ್ಮಾನ ಮಾಡ್ತಾ ಇದ್ದೀನಿ ಅಂತ ಅರುಣ್ ಅಡ್ಡಾ ಮೆನ್ಸ್ವೇರ್ ಮಾಲೀಕ ಅರುಣ್ ಸರ್ ಅವ್ರಿಗೆ ನಾವು ಕೇಳಿದಾಗ, ಅರುಣ್ ಅವರೇ ಈ ತರ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಒಂದು 3 ಜನ ಪತ್ರಿಕಾ ವಿತರಕರಿದ್ದಾರೆ, ಮಿತ್ರರಿದ್ದಾರೆ, ಅವ್ರು ನಿಮ್ಮಿಂದ ಏನಾದ್ರು ಸಹಕಾರ ಕೊಡಲಿಕ್ಕೆ ಸಾಧ್ಯನಾ ಅಂತ ಕೇಳಿದಾಗ ಅವ್ರು ಸಂತೋಷವಾಗಿ ಒಪ್ಕೊಂಡು, ಅಣ್ಣ ನನ್ನ ಕಡೆಯಿಂದ ಒಳ್ಳೆ ಸ್ವೆಟರ್ಸ್ ಕೊಡ್ತೀನಿ, ಅವ್ರು ಬೆಳಗ್ಗೆ ಮಳೆ ಚಳಿ ಏನು ಇಲ್ಲದೆ ಬೆಳಗ್ಗೆ ಎದ್ದು ಪೇಪರ್ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ನಾನು ಸ್ವೆಟರ್ಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಅರುಣ್ ಅಡ್ಡಾ ಅವ್ರ ಕಡೆಯಿಂದ ಒಂದು ಎಲ್ಲಾ ಪತ್ರಿಕಾ ಸ್ವೆಟರ್ಸ್ ಕೊಡ್ತಾ ಇದ್ದಾರೆ. ಅವ್ರಿಗೆ ಜೋರಾದ ಚಪ್ಪಾಳೆ ಕಟ್ಟಬೇಕು. ಅರುಣ್ ಅಡ್ಡಾ ಬಾಗೇಪಲ್ಲಿ, ಗುಡಿಬಂಡೆ, ಗೋರಿಬಿದೂರು ಹಾಗೂ ಬೆಂಗಳೂರು 4 ಕಡೆ ಅವ್ರ ಕೇಂದ್ರಗಳು ಪ್ರಾರಂಭವಾಗಿವೆ. ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಅವರು ಅತ್ಯಂತ ಗುಣಮಟ್ಟವಾದಂತಹ ವಸ್ತ್ರಗಳನ್ನು, ಬಟ್ಟೆಗಳನ್ನು ಕಡಿಮೆ ದರದಲ್ಲಿ ನೀಡಿ ಯುವಕರಿಗೆ ಆಕರ್ಷಣೆ ಆಗಿದೆ. ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಹೆಸರನ್ನು ಅರುಣ್ ಅಡ್ಡಾ ಗಳಿಸ್ತಾ ಇದ್ದಾರೆ. ಅರುಣ್ ಅಡ್ಡಾ ಅವರು ಇನ್ನ ಅವ್ರ ವ್ಯಾಪಾರ ಸುಗಮವಾಗಲಿ, ಅವ್ರನ್ನ ಉನ್ನತ ಸ್ಥಾನಕ್ಕೆ ಏರಲಿ ಅಂತ ಅವರಲ್ಲಿ ನಾವು ಕೋರ್ತಾ ಇದ್ದೀವಿ. ಅದ್ರ ಬಗ್ಗೆ ನಾವು ತಿಳಿಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಸಂವಿಧಾನದ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗದ ಜೊತೆಗೆ ಪತ್ರಿಕಾ ರಂಗ 4ನೇ ಸ್ಥಾನದಲ್ಲಿದೆ ಅಂತ ನಾವೆಲ್ಲ ಹೇಳ್ಕೊಳ್ತೀವಿ. ಆದ್ರೆ ಪತ್ರಿಕಾ ರಂಗಕ್ಕೆ ತುಂಬಾ ಸಮಸ್ಯೆಗಳಿದೆ. ಪತ್ರಿಕಾ ರಂಗದಲ್ಲಿರುವಂತಹ ವೃತ್ತಿ ಧರ್ಮದಲ್ಲಿರುವಂತವರಿಗೆ ರಕ್ಷಣೆ ಇಲ್ಲ, ಘನತೆಗೆ, ಗೌರವಕ್ಕೆ ಧಕ್ಕೆ ಆಗ್ತಿರುವಂತಹ ವಿಚಾರಗಳು ಈಗಾಗಲೇ ದೇಶಾದ್ಯಂತ, ರಾಜ್ಯಾದ್ಯಂತ ನೀವು ನೋಡ್ತಾ ಇದ್ದೀರಾ. ಪತ್ರಕರ್ತರ ರಕ್ಷಣೆ ಇಲ್ಲ. ನೈಜವಾಗಿ, ಪ್ರಾಮಾಣಿಕವಾಗಿ ವಾಸ್ತವ ಸಂಗತಿಗಳನ್ನು ಯಾರು ವರದಿ ಮಾಡ್ತಾರೋ ಅಂತವ್ರ ಮೇಲೆ ದೌರ್ಜನ್ಯಗಳು ಜಾಸ್ತಿ ಆಗ್ತಾರೆ ದಿನೇ ದಿನೇ. ಇದರ ಬಗ್ಗೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಒಳ್ಳೆಯ ಕಾನೂನು ಮಾಡಿ ನಮಗೆ ಸೂಕ್ತ ರಕ್ಷಣೆ ಕೊಡುವಂತ ಕೆಲಸವನ್ನು ಮಾಡಬೇಕು. ಪತ್ರಕರ್ತರಿಗೆ ಹೆಚ್ಚು ಸೌಲಭ್ಯಗಳು ಕೊಡಬೇಕು. ಯಾಕಂದ್ರೆ ಈಗಾಗಲೇ ಬಂದಿರುವಂತಹ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಕೊಟ್ಟಿದೆ, ಆದ್ರೆ ಪತ್ರಕರ್ತರಿಗೆ ಉಚಿತ ಪಾಸ್ ಕೊಡಲು ಅವರಿಗೆ ಸಾಧ್ಯವಾಗಲಿಲ್ಲ. ಈ ಕಾರಣಕ್ಕಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಬಂಗ್ಲೆ ಮಲ್ಲಿಕಾರ್ಜುನ್ ಸರ್ ಅವರು ರಾಜ್ಯ ಮಟ್ಟದಲ್ಲಿ ಹೋರಾಟಗಳನ್ನು ಮಾಡಿ, ಯಶಸ್ವಿ ಹೋರಾಟ ಮಾಡಿ ಇವತ್ತು
ರಾಜ್ಯದ 12,000 ಪತ್ರಕರ್ತರಿಗೂ ಸಹ ಉಚಿತ ಬಸ್ ಪಾಸ್ ವಿತರಣೆ ಕಾರ್ಯಕ್ರಮ ಸರ್ಕಾರ ಚಾಲನೆ ಕೊಟ್ಟಿದೆ. ಅದಕ್ಕೆ ಮುಖ್ಯವಾದ ಹೋರಾಟ ನಮ್ಮ ಸಂಘದ್ದು, ಜೋರಾದ ಚಪ್ಪಾಳೆ ತರಬೇಕು. ಇದು ಯಶಸ್ವಿ ಹೋರಾಟ. ಅದೇ ರೀತಿಯಾಗಿ ಪತ್ರಕರ್ತರು ಅವ್ರಿಗೆ ಯಾವುದೇ ಸಂಬಳ ಇರಲ್ಲ, ಅವ್ರಿಗೆ ಯಾವುದೇ ಗೌರವ ಇರಲ್ಲ. ಅವರು ಬುದ್ಧಿ ಧರ್ಮವನ್ನು ಪಾಲನೆ ಮಾಡಲಿಕ್ಕಾಗಿ ತನ್ನ ಸ್ವಂತ ಖರ್ಚಿನಿಂದ ಒಂದು ಸಮಾಜಕ್ಕೆ ಒಂದು ಸೇವೆ ಸಲ್ಲಿಸಬೇಕಂತ ಉದ್ದೇಶದಿಂದ, ಒಳ್ಳೆ ಉದ್ದೇಶದಿಂದ ಹೋರಾಡಿ ಪತ್ರಕಾರ ವೃತ್ತಿ ಧರ್ಮವನ್ನು ಪಾಲನೆ ಮಾಡಲು, ಎಲ್ಲಿ ಬೇಕಾದರೂ ಸುದ್ದಿ ಮಾಡಲು ಸಮಯ ಸಂದರ್ಭ ಇಲ್ಲ. ಈಗ ಪೊಲೀಸ್ ಇಲಾಖೆ, ಬೇರೆ ಶಿಸ್ತಿನ ಇಲಾಖೆ ಯಾವ ರೀತಿ ಇದೆಯೋ ಆ ಇಲಾಖೆಗಳಂತೆ ಪತ್ರಿಕಾ ಮಾಧ್ಯಮದೂ ಸಹ ಅವರು ಹೆಚ್ಚಾಗಿ ಶ್ರಮಪಟ್ಟು ಸಮಾಜಕ್ಕೆ ಒಳ್ಳೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆ ಪತ್ರಕರ್ತರಿಗೆ ಸರ್ಕಾರ ಹೆಚ್ಚು ಸೌಲಭ್ಯ ಕೊಡಬೇಕು, ಆರೋಗ್ಯ ವಿಮೆಗಳನ್ನು ಕೊಡಬೇಕು, ರಕ್ಷಣಾ ಸೌಲಭ್ಯ ಕೊಡಬೇಕು. ಮತ್ತೆ ವಯಸ್ಸಾದ್ಮೇಲೆ ಈಗ ಪತ್ರಕರ್ತರು ಓಡಾಡ್ತಾ ಇದ್ದಾರೆ, ಅವ್ರ ಜೀವನಕ್ಕೆ ಏನೋ ಮಾಡ್ಕೊಂಡಿರ್ತಾರೆ. 60 ವರ್ಷ ಮೇಲ್ಪಟ್ಟ ಮೇಲೆ ತುಂಬಾ ಸಮಸ್ಯೆಗಳಾಗ್ತಾ ಇದೆ. ಅವ್ರಿಗೆ ಪಿಂಚಣಿಯನ್ನು ಕೊಡಬೇಕು. ಈಗಾಗಲೇ ರಾಜ್ಯ ಸರ್ಕಾರ ಈ ಹಿಂದೆ ಪತ್ರಕರ್ತ ಮಿತ್ರರಿಗೆ 60 ವರ್ಷ ತುಂಬಿದವರಿಗೆ 12,000 ಕೊಡ್ತಾ ಇತ್ತು. ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ 12,000 ಇದ್ದು 15,000 ಆಗಿದೆ. ಈ 15,000ದಲ್ಲಿ ಯಾವುದೇ ಜೀವನ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. 15,000 ಅಲ್ಲ, ಪತ್ರಕರ್ತರಿಗೆ ಪ್ರತಿ ತಿಂಗಳು ಈ ಕಾರ್ಯಕ್ರಮ, ಈ ವೇದಿಕೆ ಮುಖಾಂತರ ನಾವು ಹೇಳ್ತೀವಿ, ಪ್ರತಿ ತಿಂಗಳು ಒಂದು 30,000 ರೂಪಾಯಿ ನೀವು ಪಿಂಚಣಿ ಕೊಡಬೇಕು. ಆಗ ಮಾತ್ರ ಪತ್ರಕರ್ತರಿಗೆ ಒಂದು ರಕ್ಷಣೆ ಹಾಗೂ ವಿವಿಧ ಸೌಲಭ್ಯಗಳಿಗಾಗಿ ಅನುಕೂಲ ಆಗುತ್ತೆ ಅಂತ ಹೇಳುತ್ತೇನೆ. ಜೊತೆಗೆ ಪತ್ರಕರ್ತ ಮಿತ್ರರು ತಮ್ಮ ಗೌರವಕ್ಕೆ ಧಕ್ಕೆ ಬಂದ್ರೆ ಕಾನೂನು ಇದೆ. ಕಾನೂನಿನ ಅಡಿಯಲ್ಲಿ ನಾವು ದೌರ್ಜನ್ಯಗಳಾದಾಗ ಕಾನೂನನ್ನು ಪಾಲನೆ ಮಾಡಬಹುದು. ಕಾನೂನಿನ ಮಟ್ಟದಲ್ಲಿ ಹೋಗಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಆದ್ರೆ ಇತ್ತೀಚೆಗೆ ಕೆಲವು ಪತ್ರಕರ್ತರು ನಕಲಿ ಪತ್ರಕರ್ತರ ಹಾವಳಿ ಜಾಸ್ತಿ ಆಗಿದೆ. ನಕಲಿ ಪತ್ರಕರ್ತರು ಸುಮ್ಮನೆ ಐಡಿ ಕಾರ್ಡ್ ಪತ್ರಿಕೆಯನ್ನು ಮುದ್ರಣೆ ಮಾಡುವಾಗ ಬೆಳಿಗ್ಗೆ ಎದ್ದು ಆ ಪೇಪರನ್ನು ಅಲ್ಲೇ ಎಲ್ಲಿಂದ ತಪ್ಪದ ಬೆಂಗಳೂರು ಪತ್ರಿಕೆಗಳನ್ನು ತಗೊಂಡು ಅದನ್ನು ಸಾರ್ಟ್ ಔಟ್ ಮಾಡಿ ಮತ್ತು ಅದನ್ನು ಪ್ರತಿ ಮನೆಗೆ ಹಚ್ಚುವ ಕೆಲಸ. ಸುದ್ದಿ ಬೆಳಿಗ್ಗೆ ಎದ್ದ ತಕ್ಷಣ ಇದೇ ವಿಚಾರವನ್ನು ಸುದ್ದಿ ತಿಳಿಸುವಂಥ ಕರ್ತವ್ಯವನ್ನು ನಿರ್ವಹಿಸುವಂಥ ನಮ್ಮ ಪತ್ರಿಕಾ ಮುಖಂಡ ಸೇನಾನಿಗಳು. ಅದು ಒಂದು ದೇಶದ ಸೇವೆ. ಯಾಕಂದರೆ ಇವತ್ತು ಎಲ್ಲ ಕಮರ್ಷಿಯಲೈಸೇಷನ್ ಸಭೆಯಿದ್ದಾರೆ. ನಾವು ಯಾರು ಮನೆಗಳಿಲ್ಲ, ಸೈಟ್ಗಳಿಲ್ಲ ಅಂಥವ್ರಿಗೆ ಇವಾಗೆಲ್ಲೂ ನಾವು ಕೊಡ್ತಾ ಇದ್ದೀವಿ. ವಿಲೋಪವಾಗುತ್ತಿದೆ. ಆರ್ಥಿಕವಾಗಿ ಹಿಂದುಳಿದಂಥ ಜನರಿಗೆ ಅವರು ಇಷ್ಟೊಂದು ದಿವಸದಿಂದ ಈ ಬಾಗೇಪಲ್ಲಿನಲ್ಲಿದ್ದು ಅವರಿಗೆ ನಿವೇಶನ ಇಲ್ಲ, ಮನೆ ಇಲ್ಲ, ದೊಡ್ಡದು ಮನೆ ಮತ್ತು ನಿವೇಶನ ಸ್ವಲ್ಪ ಅನ್ನೋ ಕಡೆ ನಾವು ಹಾಸ್ಟೆಲ್ನಲ್ಲಿ ಓದ್ತಾ ಇದ್ದೀವಿ. ಅಲ್ಲೇ ಆ ಹಾಸ್ಟೆಲ್ನಲ್ಲಿ ಇರೋದಷ್ಟೇ ಜರ್ನಲಿಸ್ಟ್ ಕಾಲೋನಿ ನಾನು ಒಂದು ವಿಚಾರಣೆ ಮಾಡಿದ್ದೇನೆ. ಬಾಗೇಪಲ್ಲಿನಲ್ಲಿ ಸೈಟ್ ಕಸುವಾಗ ಒಳಗೆ ಹಂಚಿಕೆ ಮಾಡಲಿಕ್ಕೆ ಎಲ್ಲ ತಯಾರಾಗುತ್ತೆ. ಆ ಒಂದು ಸೈಟಲ್ಲಿ ಎಷ್ಟು ಬಡವರಿದ್ದಾರೋ ಇವ್ರನ್ನ ಪರಿಗಣಿಸಿ ಅದೆಷ್ಟು ಎಷ್ಟಾಗ್ತದೆ, 1-2 ಜನಕ್ಕೆ ಕೊಡೋದಕ್ಕೆ ಅವಕಾಶ ಹೇಳಿ. ಜೊತೆಗೆ ನನ್ನ ಒಂದು ಕಲ್ಪನೆ ಇದೆ. ಮೊದಲನೇದು ಈ ಜರ್ನಲಿಸ್ಟ್ ಎಲ್ಲ ಒಂದು ಕಡೆ ಜರ್ನಲಿಸ್ಟ್ ಕಾಲೋನಿ ಸೈಟ್ ನಿವೇಶನ ಕೊಟ್ಟು ಅವ್ರಿಗೆ ಹೋಗ್ತಾರೆ. ಯಾಕಂದ್ರೆ ಸ್ವಲ್ಪ ಸಪ್ರೇಟ್ ಆಗಿ ವಿಭಿನ್ನವಾಗಿರ್ತಾರೆ. ಇವರು ಎಲ್ಲ ಬಡವರಿಗೆ ಅವರೇನು ಜರ್ನಲಿಸ್ಟ್ ಆದ ತಕ್ಷಣ ಅವರೇನು ಇದರಲ್ಲಿ ಇರೋದಿಲ್ಲ ಇರಂತ ಅಲ್ಲ, ವೃತ್ತಿ ಜೀವನ ಮಾಡುವಂಥ ಒಬ್ಬ ವ್ಯಕ್ತಿ ಆಗ್ತಾರೆ. ಸೊ ಅಂಥ ಜನಕ್ಕೆ ಐಡೆಂಟಿಫಿಕೇಶನ್ ಮಾಡಿಕೊಂಡು ಇವತ್ತು ನಾವು ನಿವೇಶನ ಕೊಡಬೇಕಂತ ನಮ್ಮವರು ಹೇಳಿದ್ರು. ಪ್ರಸ್ತಾವನೆ ಮಾಡಿ ಹೇಳಿದೆ. ಸೊ ಕೆಲವಾರು ವಿಚಾರಗಳನ್ನು ನನಗೆ ವಿದ್ಯುತ್ ಸಹಕಾರ ನೀಡ್ತೀವಿ ಮತ್ತು ಒಳ್ಳೆ ಅವರನ್ನು ಕೆಲಸ ಮಾಡೋದಕ್ಕೆ ಸನ್ಮಾನ ಇವನು ಗುರುತಿಸೋದು ಯಾರಿಲ್ಲ. ಯಾಕಂದರೆ ರಾಜಕೀಯವಾಗಿದ್ದರೆ ಎಲ್ಲರೂ ಸನ್ಮಾನ ಮಾಡಿ ಶಾಲು ಮಾಡಬೇಕು. ಅವರಿಗೆ ಒಂಥರ ಪ್ರೋತ್ಸಾಹ, ಒಂಥರ ಗುರುತಿಸೋದು. ನಮಗೂ ಸಮಾಜದಲ್ಲಿ ಒಂದು ಸ್ಥಾನ ಇದೆ ಮಟ್ಟಿಗೆ ಅವನ ವೃತ್ತಿ ಜೊತೆಗೆ ಅವರು ಸಮಾಜ ಸ್ಥಾನ ಇದೆ ಅನ್ನೋದನ್ನು ನಾವು ತಿಳಿಸಿಪಡಿಸಲಿಕ್ಕೆ ಸಮಾವೇಶ
ಸಮಾನ ನಮ್ಮ ಬಾಬಾಜಿಯವರು ಪತ್ರಿಕಾ ಸಂಘಟನೆ ಪ್ರದೇಶಗಳು ತುಂಬ ಇದನ್ನು ನಡೆಸೋದ್ರಲ್ಲಿ ನಮ್ಮ ಸರ್ಕಾರ ನಿಲ್ತದೆ ಎಲ್ಲ ಹೇಳ್ತಾ ಈ ಒಂದು ಸಭೆ